ಇವತ್ತು ಪ್ರೆಸ್ ಡೇ ಅಂತಾರಾಷ್ಟ್ರೀಯ ಇದರಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಇನ್ನೊಬ್ಬರು ಸಾಯಿರಾಮ್ ಅಂತ ಒಬ್ಬರು ಮ್ಯಾಗ್ಸೆಸಿ ಅವಾರ್ಡ್ ವಿನ್ನರ್ ಬಂದಿದ್ದರು. ಅವರೆಲ್ಲ ಹೇಳ್ತಾಯಿದ್ರು ಮಂಗಳೂರು ಪತ್ರಿಕೆ ಬಗ್ಗೆ ಭಾಳ ಮಾತಾಡಿದರು. ರಾಷ್ಟ್ರೀಯ ಪತ್ರಿಕೆ ಮಂಗಳೂರು ಪತ್ರಿಕೆ ಅಂದ ತಕ್ಷಣ ನನಗೆ ಆ ಒಂದು ಸಮುದ್ರ, ಒಂದು ಕಾಡು, ಆಮೇಲೆ ಅಲ್ಲಿ ನನಗೆ ಒಂದು ಮನಪಟ್ಟಲದ ಮೇಲೆ ರಘು ಭಟ್ರು ಹಾದು ಹೋದರು. ಆ ಮಂಜೇಶ್ವರ ಅವರ ನನಗೆ ಇಲ್ಲಿ ಯಾಕೆ ವಿಶೇಷ ಅಂತ ಅನಿಸೋದು ಅಂತಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರೆಸ್ ಡೇ ಇರೋದರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಮಂಗಳೂರಿನ ಪ್ರತಿಭೆ ಆದಂತಹ ಮಂಜೇಶ್ವರದ ಅದೇ ಪತ್ರಿಕೆಯನ್ನು ಫಸ್ಟು ಭಾರತದಲ್ಲಿನೇ ಫಸ್ಟ್ ಪತ್ರಿಕೆ ಹೊರಟಿದ್ದಿದೆ. ಅಲ್ಲಿ ಅನೇಕ ಪ್ರಥಮಗಳಿಗೆ ಕಾರಣವಾದಂತಹ ನನ್ನ ಮಂಗಳೂರಿನ ಪ್ರತಿಭೆ ರಘು ಭಟ್ ಅವರು. ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಮುಖೇನ ಅಭಿನಂದಿಸ್ತಾ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತಾರೆ ನೋಡಿ. ಅವರಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ನನಗೆ ಯಾಕೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಅಂತ ಏನು ಅಂತಂದರೆ, ಅವರಿಗೆ ಯಾವ ಸ್ವಾರ್ಥನೂ ಇಲ್ಲ ಇದರಲ್ಲಿ. ನಿಸ್ವಾರ್ಥವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ, ಅದರಲ್ಲಿ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲಿ ನನಗದು ಬಹಳ ಆಕರ್ಷಣೆ ಅನ್ನಿಸ್ತು.